ಆಧಾರ್ ಕಾರ್ಡ್ಗೆ ಬರಲಿದೆ ಹೊಸ ವಿನ್ಯಾಸ. ಏನಿದು ಬದಲಾವಣೆ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರವು ಆಧಾರ್ ಕಾರ್ಡ್ನಲ್ಲಿ ಡಿಸೆಂಬರ್ ನಂತರ ಹೊಸ ಮಹತ್ವದ ವಿನ್ಯಾಸವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವಂತಹ ನಿರೀಕ್ಷೆ ಇದೆ ಎಂದು ವರದಿಯಾಗಿದೆ. ಹೀಗಾಗಿ ಹೊಸ ಬದಲಾವಣೆಯಲ್ಲಿ ಏನೇನು ಇರಲಿದೆ ಎಂಬಂತಹ ಕುತೂಹಲ ಈಗ ಉಂಟಾಗಿದೆ. ಈಗ ವಿವರಗಳನ್ನು ನೋಡೋಣ. ವರದಿಗಳ ಪ್ರಕಾರ ಹೊಸ ಬದಲಾವಣೆಯಲ್ಲಿ ಆಧಾರ್ ಕಾರ್ಡ್ನಲ್ಲಿ ಕಾರ್ಡ್ದಾರರ ಫೋಟೋ ಮತ್ತು QR ಕೋಡ್ ಮಾತ್ರ ಇರಲಿದೆ. ಇದರಿಂದ ಕಾರ್ಡ್ದಾರರ ವೈಯಕ್ತಿಕ ವಿವರಗಳಾದ ಹೆಸರು, ವಿಳಾಸ, 12 ಅಂಕಿಗಳ ಆಧಾರ್ ಸಂಖ್ಯೆ ಬಹಿರಂಗವಾಗಿ ಯಾರಿಗೂ ಕಾಣಿಸಲ್ಲ. UIDAI CEO ಭುವನೇಶ್ ಕುಮಾರ್ ಅವರು ಆನ್ಲೈನ್ ಕಾನ್ಫರೆನ್ಸ್ ಒಂದರಲ್ಲಿ ಆಧಾರ್ ಕಾರ್ಡ್ ವಿನ್ಯಾಸ ಬದಲಾವಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ದತ್ತಾಂಶಗಳ ದುರ್ಬಳಕೆಯನ್ನು ತಡೆಯಲಿಕ್ಕೆ ಇದು ಸಹಕಾರಿಯಾಗಲಿದೆ. ಹೋಟೆಲ್ಗಳಲ್ಲಿ, ಇವೆಂಟ್ ಆರ್ಗನೈಸ್ಗಳ ಸಮಾರಂಭಗಳಲ್ಲಿ, ಇತರ ಸಂಸ್ಥೆಗಳಲ್ಲಿ ಅಕ್ರಮವಾಗಿ ಆಫ್ಲೈನ್ ವೆರಿಫಿಕೇಷನ್ ತಡೆಗಟ್ಟಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಹೊಸ ಆಧಾರ್ ಕಾರ್ಡ್ಗಳ ವಿನ್ಯಾಸದಲ್ಲಿ ಫೋಟೋ ಮತ್ತು QR ಕೋಡ್ ಮಾತ್ರ ಕಾಣಿಸಲಿದೆ. ಇತರ ವಿವರಗಳು ಮುದ್ರಣ ಆಗುವುದಿಲ್ಲ. ಇದು ಆಧಾರ್ ಕಾಯ್ದೆಗೆ ಪೂರಕ ಆಗಿದೆ. UIDAI CEO ಭುವನೇಶ್ ಕುಮಾರ್ ಅವರು ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಅವರು ಹೇಳುವಂತೆ ಈ ಹೊಸ ವಿನ್ಯಾಸದ ಹಿಂದೆ ಮಹತ್ವದ ಉದ್ದೇಶ ಕೂಡ ಇದೆ. ಆಧಾರ್ ಕಾರ್ಡ್ನಲ್ಲಿ ಯಾವುದೇ ವಿವರ ಬಹಿರಂಗಕ್ಕೆ ಕಾಣಕೂಡದು. ಇದರಲ್ಲಿ QR ಕೋಡ್ ಮತ್ತು ಫೋಟೋ ಇದ್ದರೆ ಸಾಕು. ನಾವು ಎಲ್ಲ ವಿವರಗಳನ್ನು ಕಾಣುವಂತೆ ಮುದ್ರಣ ಮಾಡಿದರೆ ಜನರೇನೋ ಸ್ವೀಕಾರ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಯಾರಾದರೂ ಅದನ್ನು ದುರ್ಬಳಕೆ ಮಾಡಿದರೆ ಎಂಬಂತಹ ಪ್ರಶ್ನೆ ಇದ್ದೇ ಇರುತ್ತೆ. ಜೊತೆಗೆ ಇದು ಆಗದಂತೆ ತಡೆಯುವುದೇ ಇದರ ಉದ್ದೇಶ. ಆಧಾರ್ ಕಾಯ್ದೆಯ ಪ್ರಕಾರ ಕೂಡ ಆಧಾರ್ ಕಾರ್ಡ್ ಮಾಹಿತಿಗಳನ್ನು ಆಫ್ಲೈನ್ ವೆರಿಫಿಕೇಷನ್ ವೇಳೆ ಸಂಗ್ರಹಿಸುವಂಥದ್ದು, ಬಳಸುವಂಥದ್ದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಕಾನೂನು ನಿರ್ಬಂಧದ ಹೊರತಾಗಿ ಕೂಡ ಕೆಲವರು ಆಧಾರ್ ಕಾರ್ಡ್ ಫೋಟೋ ಕಾಪಿಗಳನ್ನು ಕಲೆಕ್ಟ್ ಮಾಡ್ತಾರೆ. ಇದರಿಂದ ಐಡೆಂಟಿಟಿ ಕಳವಾಗುವಂತಹ ಮತ್ತು ವಂಚನೆಗೆ ಒಳಗಾಗುವಂಥ ಅಪಾಯ ಕೂಡ ಇರುತ್ತೆ. ಹೊಸ ಆಧಾರ್ ಕಾರ್ಡ್ನಲ್ಲಿ ಎಲ್ಲ ವಿವರಗಳು QR ಕೋಡ್ನಲ್ಲಿ ಸಂಗ್ರಹ ಆಗಿರುತ್ತೆ. ಇಲ್ಲದಿದ್ದರೆ ಅದು ನಕಲಿ ಆಧಾರ್ ಕಾರ್ಡ್ ಅಂತ ಕರೆಸ್ಕೊಳ್ಳಿದೆ. ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ಅಥವಾ UIDAI ಹೊಸ ಆಧಾರ್ ಆ್ಯಪನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದೆ. ಇದು ಈಗಿನ ಆಧಾರ್ ಅಪ್ಲಿಕೇಶನ್ನ ಬದಲಾವಣೆ ಮಾಡಲಿದೆ. ಇದು QR ಕೋಡ್ ಆಧಾರಿತ ವೆರಿಫಿಕೇಷನ್ಗೆ ಸಹಾಯಕ ಆಗುತ್ತೆ. ಇದರಿಂದ ಬಳಕೆದಾರರು ಆಯ್ಕೆ ಮಾಡಿಕೊಂಡು ಸೆಲೆಕ್ಟಿವ್ ಆಗಿ ಆಧಾರ್ ವಿವರಗಳನ್ನು ಸಲ್ಲಿಸಬಹುದು. ವೈಯಕ್ತಿಕ ಮಾಹಿತಿಯ ಗೌಪ್ಯತೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಈ ಹೊಸ ಅಪ್ಲಿಕೇಶನ್ ಮೂಲಕ ಮೊಬೈಲ್ ನಂಬರ್ ಪರಿಷ್ಕರಣೆ, ವಿಳಾಸ ಬದಲಾವಣೆ ಕೂಡ ಈಸಿ ಆಗುತ್ತೆ. ಹೋಟೆಲ್, ಏರ್ಪೋರ್ಟ್ ಇವೆಂಟ್ಗಳಲ್ಲಿ ಬಳಕೆ ಅತ್ಯಂತ ಸುರಕ್ಷಿತ ಮತ್ತು ಸುಲಭ ಆಗಲಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.